ಕಳೆದ ಕೆಲ ದಿನಗಳಿಂದ ಇಡೀ ರಾಜ್ಯ, ಇನ್ಫ್ಯಾಕ್ಟ್ ದೇಶದಾದ್ಯಂತ ಧರ್ಮಸ್ಥಳದಲ್ಲಿ ಏನಾಗಿದೆ, ಅದರ ತನಿಖೆ ಯಾಕೆ ವಿಳಂಬವಾಗ್ತಾ ಇದೆ, ತನಿಖೆಗೆ ಸರ್ಕಾರ ಯಾಕೆ ಆದೇಶ ಮಾಡ್ತಾ ಇಲ್ಲ, ಈ ವಿಚಾರವನ್ನ ಯಾಕೆ ಯಾರು ಬಹಿರಂಗವಾಗಿ ಚರ್ಚೆ ಮಾಡ್ತಿಲ್ಲ ಅನ್ನೋ ಸುದ್ದಿಯೇ ಬಹಳ ಮುನ್ನೆಲೆಗೆ ಬಂದಿತ್ತು. ಜೊತೆಗೆ ಚರ್ಚೆ ಕೂಡ ಬಿರುಸುಗೊಂಡಿತ್ತು ಈ ವಿಚಾರದಲ್ಲಿ. ಇದೀಗ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ನೇರವಾಗಿ ಹೋರಾಟಗಾರರು, ವಕೀಲರು, ಹಾಗೆ ಈ ಧರ್ಮಸ್ಥಳದಲ್ಲಿ ಕಾಣೆಯಾಗಿರುವ, ಕೊಲೆಗೀಡಾಗಿದ್ದಾರೆ ಎನ್ನಲಾದ ಕೆಲ ವ್ಯಕ್ತಿಗಳ ಕುಟುಂಬಸ್ಥರು, ಹೀಗೆ ಎಲ್ಲರೂ ಒತ್ತಡ ಹೇರಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಸರ್ಕಾರ ಎಸ್ಐಟಿ ರಚನೆಗೆ ಮುಂದಾಗಿದೆ. ಇನ್ಫ್ಯಾಕ್ಟ್ ಕಳೆದ ಒಂದು ವಾರದ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಈ ರೀತಿ ಇರಲಿಲ್ಲ. ಕೆಲ ವಕೀಲರು ಎಸ್ಐಟಿ ರಚನೆಗೆ ಒತ್ತಡ ಮಾಡಿದ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿದ್ರು ಒಂದು ಮಾತ್ರಕ್ಕೆ ಎಸ್ಐಟಿ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ, ಇನ್ ಕೇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ, ಪೊಲೀಸ್ ಇಲಾಖೆಯಿಂದ ಒಂದು ವಿಶೇಷ ತಂಡದ ರಚನೆಯ ಅವಶ್ಯಕತೆ ಇದೆ ಅನ್ನೋ ಡಿಮ್ಯಾಂಡ್ ಬಂದ್ರೆ ಮಾತ್ರ ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತನೆ ಮಾಡುತ್ತೆ ಅಂತ ಹೇಳಿದ್ರು. ಆದರೆ ಯಾವಾಗ ಒತ್ತಡ ಹೆಚ್ಚಾಗ್ತಾ ಬಂತು, ನಿನ್ನೆ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿ ಇಬ್ಬರು ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಇದು ಹೀಗೆ ಬಿಟ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನೋದನ್ನ ಮನಗಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಎಸ್ಐಟಿ ರಚನೆಗೆ ಮುಂದಾಗಿದೆ ಸರ್ಕಾರ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಇದರ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಸುದ್ದಿ, ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಭಯಾನಕ ಕೇಸ್, ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿಯನ್ನ ರಚಿಸಿ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಹೇಳಿ ಕೆಲ ವಕೀಲರು ಹಾಗೆ ಹೋರಾಟಗಾರರು ಆಗ್ರಹಿಸಿದರು. ಅದರಂತೆಯೇ ಸರ್ಕಾರ ಕೂಡ ಇದೀಗ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಎಸ್ಐಟಿ ರಚನೆ ಮಾಡಿದೆ. ಇದೀಗ ಎಸ್ಐಟಿ ತನಿಖೆ ಪ್ರಾರಂಭ ಆದ ಮೇಲೆ ಆ ಅನಾಮಧೇಯ ವ್ಯಕ್ತಿ ಮಾಡಿದ್ದ ಆರೋಪ, ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಮಾಡಿದ ಆರೋಪ, ಈ ಆರೋಪದ ಹಿಂದಿರುವ ನಿಗೂಢ ರಹಸ್ಯಗಳು ಬಯಲಾಗುತ್ತಾ ಅನ್ನೋ ಕುತೂಹಲ ಇದೆ. ಇಲ್ಲ, ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾನೆ. ನಾವು ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂತ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಅಷ್ಟರಲ್ಲಿ ಬಹಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಮಾತಾಡಿದರು. ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪ್ರಗತಿಪರ ಜನ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದ್ರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕಾಗಿ ನೋಡಿ, ಎಷ್ಟು ದಿವಸ ಅಂತ ಮುಖ್ಯ ಅಲ್ಲ, ಆದರೆ ಈಗೇನು ಈ ಅನುಮಾನಾಸ್ಪದವಾದಂತ ಸಾವುಗಳು ಅಲ್ಲಿ ಕೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಒಂದು ಎಸ್ಐಟಿ ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯವರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾ ಇದ್ರು. ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದನ್ನ ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ರು. ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ಪೂರ್ತಿ ವಿಶ್ವಾಸ ಇತ್ತು, ಅವರೇ ತನಿಖೆ ಮಾಡಿ ಇದನ್ನ ಸತ್ಯತೆಗಳನ್ನ ಹೊರಗೆ ತರತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಎಸ್ಐಟಿನೇ ಆಗಬೇಕು ಅಂತ ಬಹಳ ಒತ್ತಡವನ್ನ ಅವ್ರು ಹಾಕ್ತಾ ಇದ್ರು. ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು, ಗೃಹ ಸಚಿವರು ಎಸ್ಐಟಿಯನ್ನು ಆದೇಶ ಮಾಡಿದ್ದಾರೆ. ಈಗ
ಎಸ್ಐಟಿ ರಚನೆಯ ನಿರ್ಧಾರ ಇವತ್ತಿನ ನಿರ್ಧಾರ. ಅದರ ಜೊತೆಗೆ ಎಸ್ಐಟಿ ರಚನೆಯ ನಿರ್ಧಾರಕ್ಕೆ ಪೂರ್ವವಾಗಿ ಅದಾದ ನಂತರದಲ್ಲಿ ರಾಜಕಾರಣಿಗಳು ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳ ಪ್ರತಿಕ್ರಿಯೆಯನ್ನ ಗಮನಿಸಲಿದೆ. ಇದಿಷ್ಟು ಇವತ್ತಿನ ಬೆಳವಣಿಗೆ. ಆದರೆ ಈ ಕೇಸ್ ಅಸಲಿಗೆ ಜನ್ಮ ತಾಳಿದ್ ಹೇಗೆ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ವಿಚಾರ ಬಯಲಾಗಿದ್ದು ಹೇಗೆ? ಜೂನ್ 22 ಆ ದಿನ ಏನಾಯ್ತು? ಅದಾದ ನಂತರ ಇಲ್ಲಿವರೆಗೂ ಏನೇನೆಲ್ಲ ಆಗ್ತಾ ಬಂತು? ಡೇ ಟು ಡೇ ಏನೆಲ್ಲ ಬೆಳವಣಿಗೆಗಳು ಈ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಿತು? ಅದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಎಸ್ಐಟಿ ಹೆಗಲಿಗೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ 4 ಅಧಿಕಾರಿಗಳ ತಂಡ. ಧರ್ಮಸ್ಥಳ ಈ ದೈವನಗರಿ ಇದೀಗ ಮತ್ತೊಂದು ವಿವಾದದ ಕೇಂದ್ರವಾಗಿದೆ. ಧರ್ಮಸ್ಥಳ ಗ್ರಾಮದ ಪರಿಸರದಲ್ಲಿ ನೂರಾರು ಶವಗಳನ್ನ ನಿಗೂಢವಾಗಿ ಹೂತಿಡಲಾಗಿದೆ. ಪೊಲೀಸರ ಮುಂದೆಯೇ ನಾನು ಆ ಶವಗಳನ್ನ ತೆಗೆದು ತೋರಿಸುತ್ತೇನೆ. ಇದೊಂದು ಅನಾಮಧೇಯ ವ್ಯಕ್ತಿಯ ಪತ್ರ ವೈರಲ್ ಆಗ್ತಿದ್ದಂತೆ ಮತ್ತೊಮ್ಮೆ ಕರಾವಳಿಯಲ್ಲಿ ಕಂಪನ ಶುರುವಾಗಿತ್ತು. ಜೂನ್ 22ರಂದು ವಕೀಲರಿಂದ ಬಹಿರಂಗ ಪತ್ರ. ಹೌದು, ಜೂನ್ 22ರಂದು ಬೆಂಗಳೂರು ಮೂಲದ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಸಾರ್ವಜನಿಕರ ಪತ್ರವೊಂದನ್ನು ರಿಲೀಸ್ ಮಾಡಿದ್ರು. 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ವ್ಯಕ್ತಿಯೋರ್ವ ಕರಾಳ ಸತ್ಯವೊಂದನ್ನು ಜನತೆ ಮುಂದೆ ಬಿಚ್ಚಿಡಲು ಮುಂದಾಗಿದ್ದಾರೆ ಎಂದು ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಮೊದಲಿಗೆ ಈ ಪತ್ರವನ್ನ ಸಾರ್ವಜನಿಕ ವಲಯ ಸುಳ್ಳು ಎಂಬಂತೆ ನೋಡ್ತಿತ್ತು. ಆದರೆ ಈ ಕೇಸ್ಗೆ ಟ್ವಿಸ್ಟ್ ನೀಡಿದ್ದು ಜೂನ್ 27ರಂದು ವಕೀಲರ ತಂಡ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾದ ಬಳಿಕ. ಜುಲೈ 3ರಂದು ಧರ್ಮಸ್ಥಳ ಠಾಣೆಯಲ್ಲಿ ವಕೀಲರ ದೂರು. ಜುಲೈ 3ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟ ಇದೇ ವಕೀಲರ ತಂಡ ದೂರು ದಾಖಲು ಮಾಡಿತ್ತು. ಅಂದು ಅನಾಮಿಕ ವ್ಯಕ್ತಿಯ ಐಡಿ ಕಾರ್ಡ್ ಕೊಟ್ಟಿದ್ದ ವಕೀಲರು ನಮ್ಮ ಬಳಿ ಇರೋ ಸಾಕ್ಷಿದಾರ ಸತ್ಯ ಹೇಳಲು ಮುಂದಾಗಿದ್ದಾರೆ. ಪಾಪ ಪ್ರಜ್ಞೆಯಿಂದ ಮಣ್ಣಿನಡಿ ಮುಚ್ಚಿಟ್ಟಿರುವ ಸತ್ಯವನ್ನ ಬಯಲು ಮಾಡಲು ರೆಡಿ ಇದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದರು. ಜುಲೈ 11ರಂದು ಕೋರ್ಟ್ನಲ್ಲಿ ಅನಾಮಿಕನ ಹೇಳಿಕೆ. ಜುಲೈ 4ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ವಕೀಲರು ನೀಡಿದ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿತ್ತು. ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ ಮುಂದೆ ಹಾಜರಾದ ಅನಾಮಿಕ ವ್ಯಕ್ತಿ ನ್ಯಾಯಾಧೀಶರ ಮುಂದೆ 1 ಗಂಟೆ 20 ನಿಮಿಷ ಹೇಳಿಕೆ ದಾಖಲಿಸಿದ್ರು. ಜೊತೆಗೆ ತಾನು ಈ ಹಿಂದೆ ಶವಗಳನ್ನ ಹೂತಿಟ್ಟಿದ್ದೆ ಎಂದು ಹೇಳಿದ್ದ ಸ್ಥಳದಿಂದ ಹೊರತೆಗೆದಿದ್ದ ತಲೆ ಬುರುಡೆಯನ್ನ ಸಹ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು. ಜುಲೈ 16ರಂದು ಬ್ರೈನ್ ಮ್ಯಾಪಿಂಗ್ಗೆ ಪೊಲೀಸರ ಮನವಿ. ಯಾವಾಗ ಅನಾಮಿಕ ವ್ಯಕ್ತಿ ಜಡ್ಜ್ ಮುಂದೆ ಸೆಕ್ಷನ್ 183 ಅಡಿ ಹೇಳಿಕೆ ದಾಖಲಿಸಿದ್ರು, ಅಲ್ಲಿಂದ ಸಾರ್ವಜನಿಕ ವಲಯದಲ್ಲಿ ಜೋರು ಚರ್ಚೆಗಳು ಶುರುವಾದವು. ಜುಲೈ 16ರಂದು ಸಾಕ್ಷಿದಾರನ ಬ್ರೈನ್ ಮ್ಯಾಪಿಂಗ್ಗೆ ಅನುಮತಿ ನೀಡುವಂತೆ ಪೊಲೀಸರು ಕೋರ್ಟ್ ಮೊರೆ ಹೋದರು. ರಾಜ್ಯ ಮಹಿಳಾ ಆಯೋಗವು ಕೂಡ ಎಸ್ಐಟಿ ರಚನೆಗಾಗಿ ಸರ್ಕಾರಕ್ಕೆ ಪತ್ರ ಬರೆಯಿತು. ಜುಲೈ 16ರಂದೇ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಿಎಸ್ ದ್ವಾರಕಾನಾಥ್ ನೇತೃತ್ವದ ತಂಡ ಎಸ್ಐಟಿ ತನಿಖೆಗೆ ಆಗ್ರಹಿಸಿತ್ತು. ನಿವೃತ್ತ ನ್ಯಾಯಾಧೀಶರು ಸಹ ಎಸ್ಐಟಿ ರಚನೆಗೆ ಧ್ವನಿಗೂಡಿಸಿದ್ರು. ಆದರೆ ಅಂದು ಸಿದ್ದರಾಮಯ್ಯ ಮಾತ್ರ ಎಸ್ಐಟಿ ರಚನೆಗೆ ಬಿಲ್ಕುಲ್ ಒಪ್ಪಿರಲಿಲ್ಲ. ಯಾವುದೇ ಗೋಪಾಲ್ ಗೌಡರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. ಎಸ್ಐಟಿ ಮಾಡಬೇಕು ಅಂತಂದ್ರೆ ಎಸ್ಐಟಿ ಮಾಡ್ತೀವಿ. ಎಸ್ಐಟಿ ರಚನೆಗೆ ಸಿದ್ದರಾಮಯ್ಯ ಹಿಂದೇಟು ಹಾಕ್ತಿದ್ದಂತೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆವಿ ಧನಂಜಯ್ ಬಹಿರಂಗ ಪತ್ರವೊಂದನ್ನು ಬರೆದಿದ್ರು. ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆಗೆ ಕೇರಳ ಸರ್ಕಾರ ಮುಂದಾಗುವಂತೆ ಮನವಿ ಮಾಡಿದ್ರು. ಅಲ್ಲಿ ಜನರು ಹೂತು ಹೋಗಿದ್ರೆ ಅಂಡ್ ಹೂತು ಹೋಗಿರೋ ದೇಹಗಳನ್ನ ಹೊರಗೆ ತೆಗೆದಾಗ ಕೆಲವರು ಕೇರಳ ರಾಜ್ಯದಿಂದಲೂ ಕೂಡ ಇರ್ತಾರೆ. ಸೊ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಈ ಸಾಧ್ಯತೆ ಏನಿದೆ, ಈ ಸಾಧ್ಯತೆ ಬಂದು ಕೇರಳ ಸರ್ಕಾರಕ್ಕೆ ಒಂದು ಆಬ್ಲಿಗೇಷನ್ ಅನ್ನ ಕೊಡುತ್ತೆ. ನೈತಿಕ ಆಬ್ಲಿಗೇಷನ್ ಇರುತ್ತೆ, ಸಾಂವಿಧಾನಿಕ ಆಬ್ಲಿಗೇಷನ್ ಇರುತ್ತೆ. ಏನಂತ ಅಂದ್ರೆ ಕರ್ನಾಟಕ ಸರ್ಕಾರ ಈ ಪ್ರಕರಣದಲ್ಲಿ ನಡೆಸಿರುವಂತಹ ತನಿಖೆಯ ಪಾರದರ್ಶಕತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ.
ಸೊ ತಿಳ್ಕೊಳ್ಳೋದು ಹೇಗೆ, ಮತ್ತೆ ಅದರಲ್ಲಿ ಭಾಗವಹಿಸುವಂತದ್ದು ಅನ್ನೋದಕ್ಕಿಂತ ಅಸಿಸ್ಟ್ ಮಾಡೋದು ಹೇಗೆ? ಮೊದಲು ಎಸ್ಐಟಿ ಪ್ರಶ್ನೆ ಇಲ್ಲ ಅಂತಿದ್ದ ಸರ್ಕಾರ ಬುದ್ಧಿಜೀವಿಗಳು ಮತ್ತು ಸ್ವಪಕ್ಷೀಯ ಶಾಸಕರ ಒತ್ತಡಕ್ಕೆ ಕೊನೆಗೂ ಬಗ್ಗಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶ ಹೊರಡಿಸಿದೆ. ಯಾವ ಒತ್ತಡಕ್ಕೆ ಮಣಿಯೋದು? ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋವಂತ ಉದ್ದೇಶದಿಂದನೇ ಮಾಡಿರುವಂತದ್ದು. ವಾದ ಪ್ರತಿವಾದ ವಿವಾದಗಳ ನಡುವೆಯೂ ಕೊನೆಗೂ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಇನ್ಮುಂದೆ ಎಸ್ಐಟಿ ಕೈಗೆ ಶವಗಳನ್ನ ಹೂತಿಟ್ಟಕ್ಕೆ ಹಸ್ತಾಂತರವಾಗಲಿದೆ. ತನಿಖೆಯಲ್ಲಿ ಯಾವ್ಯಾವ ಸತ್ಯ ಬಯಲಾಗಲಿದೆ, ಯಾರ ಹೇಳಿಕೆಯಲ್ಲಿ ಸತ್ಯ ಅಡಗಿದೆ ಅನ್ನೋದು ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.